ಓ ಶಶಾಂಕ್ ಯಾವಂದಪ್ಪ? ಈಗ ತಾನೇ ಬಂದೆ ರಣಜಿ. ರವಿ, ನೀನು ತುಂಬಾ ಅದೃಷ್ಟವಂತ. ಇಂಥ ತಮ್ಮ ಹಾಗೂ ಇಂಥ ತಂಗಿಯರ ಜೊತೆ ಸಂತೋಷವಾಗಿ ಕಾಲ ಕಳೆಯುವ ಅಣ್ಣನೆಂದರೆ ಈ ಜಗತ್ತಿನಲ್ಲಿ ನೀನೇ ಒಬ್ಬನೇ ನೋಡು. ನಾನು ಇದ್ದೀನಿ. ಸಾಲವೆಂಬ ಭೂತವನ್ನು ಬೆನ್ನಿಗೆ ಇಟ್ಟುಕೊಂಡು ಪ್ರೀತಿಯಿಂದ ಮಾತನ್ನು ಹೇಳಲಾರದಷ್ಟು ಅಸಹಾಯಕನಾಗಿದ್ದೀನಿ ರವಿ, ಅಸಹಾಯಕನಾಗಿದ್ದೀನಿ. ಯಾರು ಅದೃಷ್ಟವಂತರು? ನಾನು ಅದೃಷ್ಟವಂತನ? ಅಲ್ಲಕ್ಕನು, ಈಗಿನ ಕಾಲದಲ್ಲಿ ಕಾಮುಕರಾಗಿ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತರುವ ದುಷ್ಟರು ಅದೃಷ್ಟವಂತರು. ದೇಶದಲ್ಲಿ ಕಾಶ್ಮೀರದಲ್ಲಿ ಹೋರಾಡುತ್ತಿರುವ ವೀರರು ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾರಾಡುತ್ತಿರುವುದು. ಶಶಾಂಕ್, ದೇಶದ ಸಲುವಾಗಿ ಎಷ್ಟೋ ವೀರಾದಿ ಯೋಧರು ಪ್ರಾಣವನ್ನೇ ಕ್ಷಣಕ್ಕಿಟ್ಟು ಮಾತೃಭೂಮಿಗೆ ಹುತಾತ್ಮರಾಗಿದ್ದಾರೆ. ಅಂತವರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೋ? ಕೈಲಾಗದ ಬಂಡರು. ನಿಜ ರವಿ, ನೀನು ಹೇಳುವ ಮಾತು ನಿಜ. ಸತ್ಯದ ಎಳೆಯನ್ನು ಎಳೆಯುತ್ತಿದೆ. ಆದರೆ ಆ ರೀತಿ ಈ ನಮ್ಮ ಊರಿನಲ್ಲಿ ಯಾರಿದ್ದಾರಪ್ಪ, ಯಾರಿದ್ದಾರೆ? ಶಶಾಂಕ್, ನನಗಿಂತ ಹೆಚ್ಚು ಓದಿದ್ದೇನೋ, ನಿನ್ನ ವಿದ್ಯೆಗೆ ಬೆಲೆ ಕೊಟ್ಟಿದ್ದೇನೋ ಈ ಸಮಾಜ. ಲಂಚದ ಆಸೆಗೆ ನಿನ್ನ ಭವಿಷ್ಯವನ್ನೇ ಹಾಳು ಮಾಡುತ್ತಲ್ಲೋ ಭ್ರಷ್ಟ ಅಧಿಕಾರಿಗಳು. ಶಶಾಂಕ್, ಹುಟ್ಟಿದ್ದವನು ದೊಡ್ಡವನೆಂದು ಕರೆಯುತ್ತದೆ ಈ ಸಮಾಜ. ಲಂಚದಾಸೆಗೆ ತಾಯಿಯನ್ನೇ ಮಾರಿಕೊಳ್ಳುವ ತಾಯಿಗಂಡರು ಈ ಸಮಾಜದಲ್ಲಿದ್ದಾರೆ. ರಾಜಕೀಯ ಮಾಡಲು ಕೋಟಿ ಗಂಟಲೆ ಹಣ ಖರ್ಚು ಮಾಡಿ ರೈತರಿಗೆ ಮೋಸ ಮಾಡಿ ಕೈಯಲ್ಲಿ ಬಾಟಲು ಕೊಟ್ಟು ಓಟು ಹಾಕು ಎಂದು ಕೇಳುತ್ತದೆ ಇಂದಿನ ರಾಜಕೀಯ ಪಕ್ಷಗಳು. ಬಾಟಲಿ ಕೊಟ್ಟ ಕ್ಷಣ ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಮಡದಿಯನ್ನೇ ಮರೆಯುತ್ತಿದ್ದಾನೆ ಈ ಸಮಾಜ. ರಾಜಕೀಯ ಬಂಬಾಟದಲ್ಲಿ ಗೊಂಬೆಯಂತೆ ಕುಡಿದು ಕುಪ್ಪಳಿಸುತ್ತಿದೆ ಹಾಳು ಹೊತ್ತು ಸಮಾಜ. ಏನು ಮಾಡಲಿ ರವಿ, ನಿನ್ನಷ್ಟೇ ರೋಷ ಆವೇಶ ನನಗೂ ಬರುತ್ತದೆ. ಆದರೆ ಮನೆಯಲ್ಲಿ ಬೆಳೆದು ನಿಂತ ಒಬ್ಬಳು ತಂಗಿ ಇದ್ದಾಳೆ. ಸಾಕಿ ಸಲುವಿದ ಕುರಿ ಕಟುಕನ ಬಾಯಿ ಹೋಯಿತೆಂದು ಗೈಗೈಸಿ ನಗಿಸಲಿ, ಇಲ್ಲ ಶ್ರೀಮಂತರ ಸಾಧೀನವಾಯಿತೆಂದು ಖುಷಿಯಾಗಿ ಇರಲಿ ರವಿ, ಹೇಳು. ನೋಡಿದ್ರು ಶಶಾಂಕ್ ಅಸಾಧ್ಯ ಮಾತನ್ನು. ಬಂಡ ಪುಂಡರಿಗಾಗಿ ಗಂಡುಗಳಿಗಾಗಿ ಅಟ್ಟಹಾಸ ಮೆರೆಯುತ್ತಿರುವ ಹಣವಂತರು ಅಟ್ಟಹಾಸಿ. ಈ ಗಂಡಿಗೆ ಶಿಪಾಯಿಯ ಕೆಲಸ. ಶಶಾಂಕ್, ಕೇಳಿದೆನೋ ನನ್ನ ತಮ್ಮನ ಮಾತನ್ನ? ಆ ಗೌಡ ಆಡಿದ ಮಾತಿಗೆ ತಲೆ ತಗ್ಗಿಸಿಕೊಂಡು ಬಂದಿದ್ದಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಹೇಳಿ, ನಾನೇನಾದರೂ ಆಗಿದ್ದರೆ ಅವನು ನೆತ್ತರವನ್ನೇ ಕುಡಿದು ಬಗೆದು ಬರುತ್ತದೆ. ಸತ್ಯದ ಸಾಹಸಿ ಅಪ್ಪ ರಂಜಿತ್ ನಿಮ್ಮ ಅಣ್ಣ ಶೂರ, ಈ ಹಳ್ಳಿಯ ಹುಲಿ. ಅವನು ಎದುರಿಸೋರು ತಾಕತ್ ಯಾರಿಗೂ ಇಲ್ಲಪ್ಪ ಇಲ್ಲಿ. ಶಶಾಂಕ್, ಈ ಹಳ್ಳಿಯ ಹುಲಿ ಆಗಿ ನೀನು ಈ ರೀತಿ ತಲೆ ತಗ್ಗಿಸಬಾರ್ದ, ಈ ರೀತಿ ತಲೆ ತಗ್ಗಿಸಬಾರ್ದು. ಹುಲಿ ಯಾವತ್ತು ಇಲಿ ಆಗ್ಬಾರ್ದ, ಇಲಿ ಆಗ್ಬಾರ್ದು. ಹಾಗಾದರೆ ಈಗಲೇ ಗೌಡನ ಮನೆಗೆ ಹೋಗಿ ಶಶಾಂಕ್, ನಿನ್ನ ಸಾಲ ನಾನೇ ತೀರಿಸಿ ಬರುತ್ತೇನೆ. ತಂಗಿ ಸವಿತಾ, ನನ್ನ ಸ್ನೇಹಿತನಿಗೆ ಊಟ ಬಡಿಸಮ್ಮ. ಆಯ್ತಣ್ಣ. ತಂಗಿ ಸಹಿತ ಆಶೀರ್ವಾದ ಮಾಡಮ್ಮ. ನಿಮ್ದೊಂದು ಆಶೀರ್ವಾದ ಇದ್ದರೆ ನಿಂಗೆ ಯಾವ ತೊಂದರೆ ಇಲ್ಲ. ಅಣ್ಣ, ರಂಜಿತ್, ಈ ದೇಶ ಸೇವೆ ಮಾಡಿ ನಮ್ಮ ಊರಿನ ಹೆಮ್ಮೆ ಹೆಸರನ್ನು ತಂದು ಜಯಶಾಲಿ ಹಾಗೂ ಆ ಪ್ರಭುಲಿಂಗೇಶ್ವರ ಆಶೀರ್ವಾದ ಸದಾ ನಿನಗಿರಲಿ. ಅಣ್ಣ, ನೀನು ಬರುವಾಗ ನನಗೂ ಹೂವು ಬಳೆ ಸೀರೆ ತರ್ತೀಯ ತಾನೆ? ಆಯ್ತಮ್ಮ, ಈ ನನ್ನ ಮುದ್ದಿನ ತಂಗಿಗೆ ಸೀರೆ ಬೆಳೆ ಎಲ್ಲವೂ ತರ್ತೀನಿ ತಾನೆ.
ಅಣ್ಣ ನೀನು ಅಲ್ಲಿ ಚೆನ್ನಾಗಿರು ನೋಡೋಣ. ಆವಾಗ ಪತ್ರ ಬರಿತಾ ಇರು. ನಿನ್ನ ಆರೋಗ್ಯದ ಕಡೆ ನೀನು ಗಮನ ಕೊಡು ಅಣ್ಣ. ಊಟ ಆರೋಗ್ಯ ಚೆನ್ನಾಗಿ ನೋಡ್ಕೋ ಅಣ್ಣ. ಆಯ್ತಮ್ಮ, ನೀನು ಹೇಳಿದಾಗೆ ಮಾಡ್ತೀನಿ. ಅಣ್ಣ 1 ನಿಮಿಷ ಬಂದೆ ತಾಳು.